ನೋಡಿ, ಇವತ್ತೊಂದು ಸುದ್ದಿ ತಂದಿದ್ದೀವಿ. ಇದು 95 ವರ್ಷದ ಅಜ್ಜಿಯ ಒಂದು ಸುದ್ದಿ. ಒಂದು ರಸ್ತೆಗಾಗಿ ಈ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ನನಗೊಮ್ಮೆ ಭಾಳ ಆಶ್ಚರ್ಯ ಆಗುತ್ತೆ. ಈ ಪಾರ್ಟಿಗಳ ಬಗ್ಗೆ ಮಾತಾಡ್ತಾರಲ್ಲ ನಾವು, ಇವರ ಬಗ್ಗೆ ಮತ್ತೊಂದು, ನೀವು ಯಾರು ಓಡಾಡಲ್ವ ಅಲ್ಲಿ? ನಿಮಗೇನು ಅನಿಸಲ್ವ ಇದನ್ನು ನೋಡಿದಾಗ? ಯಾರಿಗೆ ಧ್ವನಿ ಇರೋದಿಲ್ಲ, ಯಾರಿಗೆ ಶಕ್ತಿ ಇರೋದಿಲ್ಲ ಅಂಥವ್ರನ್ನ ಹಿಂಡಿ ಹಿಪ್ಪೆ ಮಾಡಿಬಿಡ್ತೀರಿ. ಅಲ್ಲಿ ಮೈಸೂರಲ್ಲಿ ಉದಯಗಿರಿಯಲ್ಲಿ ಗಲಾಟೆ ಆಗ್ತಾ ಇದ್ರು ಕೂಡ ಮಾಡಿದ್ದು ತಪ್ಪಪ್ಪ ಅಂತ ಹೇಳುವಂಥ ಧೈರ್ಯ ಆ ಮಧುಗಿರಿಯ ರಾಜಣ್ಣಗೂ ಇಲ್ಲ. ಆಮೇಲೆ ನಮಗೆ ಕಾಮನ್ ಸೆನ್ಸ್ ಪಾಠ ಮಾಡ್ತಾರೆ. ಒಬ್ಬ ಸಚಿವನಾಗಿ ಮೀಡಿಯಾ ಇರುತ್ತೆ, ಕೇಳುವಾಗ 2 ಪೆಗ್ ಹೊಡ್ಕೊಂಡು ಬಂದಿದ್ದೀನಿ. ಏನು ಅಂದ್ಕೊಂಡಿದ್ದೀರಿ ರಾಜಣ್ಣ? ನೀವು ಮಂತ್ರಿ ಆಗಬೇಕಂದ್ರೆ ಓಟ್ ಹಾಕ್ಲೇಬೇಕು, ನಿಮ್ಮ ದುಡ್ಡಿಂದನೇ ನಡೆಯಲ್ಲ. ಕಾಮನ್ ಸೆನ್ಸ್ ಪಾಠ ನಮಗೆ. ಮತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಡವರ ಪರವಾಗಿ ಯಾರು ನಿಲ್ಲೋದಿಲ್ಲ. ಓಟ್ ಬರುತ್ತಾ, ಅವನೇನು ಬೇಕಿದ್ರು ರೈಟ್. ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು. ಇದನ್ನು ಕೇಳಿ ಕೇಳಿ ನಿಮಗೂ ಸಾಕಾಗಿರುತ್ತೆ. ಅಂದಿನಿಂದ ಈವರೆಗೂ ಈ ತಾಯಿಗೆ ದಾರಿ ಇಲ್ಲ. ಒಂದು ದಾರಿ ಚೆಕ್. ಮಾಮೂಲು ದಾರಿ ಅಂತ ಒಂದಿದೆ. ನೀವು ಏನೇ ಇಲ್ಲದೆ ಇದ್ರೂ ಕೂಡ ನಡೆದಾಡೋದಕ್ಕೆ ಅವಕಾಶ ಕೊಡಬೇಕು. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ. ಆಮೇಲೆ ನಾವು ಕಿತ್ತೋಗಿರೋ ಒಂದು ವ್ಯವಸ್ಥೆ ಮಾಡಿದ್ವಲ್ಲ, ಮೇಲ್ಜಾತಿ ಕೀಳ್ ಜಾತಿ, ಆ ಜಾತಿ ಈ ಜಾತಿ ಇಲ್ಲ, ರೋಡ್ ಕೊಡಬೇಕು. ಇಲ್ಲ ಅಂತಂದ್ರೆ ರೋಡಲ್ಲಿ ಅಟ್ಟಾಡಿಸಿ ಹೊಡೀರಿ ಅಂತ ಹೇಳಕ್ಕಾಗತ್ತಾ? ಈ ತಾಯಿ 95 ವರ್ಷ, ಒಂದು ರೋಡ್ ಇಲ್ಲ ರೀ. ರೋಡ್ ಅಂದ್ರೆ ರೋಡ್ ಅಲ್ಲ, ಕಾಲ್ದಾರಿ ತರ. ನೋಡಿ, ನಿಮಗೆ ಸ್ಟೋರಿ ತೋರಿಸ್ತೀನಿ. ಯಾಕೆ ನಾವು ಸೂಪರ್ 3 ಮಾಡ್ತೀವಿ ಅಂತಂದ್ರೆ, ಧ್ವನಿ ಇಲ್ಲದವರಿಗೆ. ಧ್ವನಿ ಇಲ್ಲ ಅಂತಂದ್ರೆ ಅದರಲ್ಲಿ ಮೇಲ್ಜಾತಿನೂ ಬರುತ್ತೆ. ಹಿಂಗೆ ಹೇಳ್ಬಾರ್ದು ನಾವು. ದೀನ ದಲಿತರು, ದಮನಿತರು, ತುಳಿತಕ್ಕೊಳಗಾದವರು ಒಂದು ಕಡೆ ಆದರೆ, ಮೇಲ್ಜಾತಿ ಅಂತ ಕರೆಸಿಕೊಳ್ಳೋರಲ್ಲೂ ಕೂಡ ಆರ್ಥಿಕ ಸ್ವಾತಂತ್ರ್ಯವಿಲ್ಲದೆ, ಶಕ್ತಿ ಇಲ್ಲದೆ, ಬಡವರಾಗಿ ಹಾಳಾಗೋದವರಿದ್ದಾರೆ. ಅವರ ಪರವಾಗಿ ಕೂಡ ನಾವು ಧ್ವನಿ ಎತ್ತುತ್ತೀವಿ. ಅಲ್ಲಿ ನೀನು ಹಿಂದೂ, ನೀನು ಮುಸ್ಲಿಮು, ನೀನು ಮತ್ತೊಂದು ನೋಡಲ್ಲ. ಈ ಭಾರತ ಸಂವಿಧಾನ ಯಾರಿಗೆಲ್ಲ ಅವಕಾಶ ಕೊಟ್ಟಿದೆ ಅವರೆಲ್ಲರೂ ಕೂಡ ನಮಗೆ ಸಮಾನರು. ಧ್ವನಿ ಇಲ್ಲ, ಸಪೋರ್ಟ್ ಇಲ್ಲ ಅಂದ್ರೆ ಬಡವರನ್ನ ಉಳ್ಳವರು ಹಿಂಡಿ ಹಿಪ್ಪೆ ಮಾಡಿಬಿಡ್ತಾರೆ. ಬಡವರ ಪರ ಕೆಲವೊಂದು ಆರ್ಡರ್ ಆದ್ರೂ ಕೂಡ ಈ ಬಲಾಢ್ಯರು ಅಲ್ಲಿಯೂ ಕಡ್ಡಿಯಲ್ಲಾಡಿಸಿ ತಮ್ಮ ಪರ ಮಾಡಿಕೊಳ್ತಾರೆ. ಈ ಬಲಾಢ್ಯರು ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗಂತ ನಾವು ಒಂದು ಶಪಥ ಮಾಡಿ ಆಗಿದೆ, ನಮ್ಮ ಜೀವನವೇ ಬಡವರ ಪರವಾಗಿ ಹೋರಾಟ ಮಾಡುವಂಥದ್ದು. ಇವತ್ತು ಸೂಪರ್ 3 ಆ ಕುಟುಂಬದ ಪರ ನಿಲ್ಲಲಿವೆ. ಆರ್ಡರ್ ಆದರೂ ಕೂಡ ಅದಕ್ಕೆ ಕೆರೆ ಅನ್ನದ ಅಧಿಕಾರಿ ಯಾರು? ಇವತ್ತು ಅವರ ಬಂಡವಾಳ ಬಯಲಾಗುತ್ತೆ. ಒಂದು ಸ್ಪೆಷಲ್ ರಿಪೋರ್ಟ್ ಆ ತಾಯಿಯ ನ್ಯಾಯಕ್ಕಾಗಿ. ನ್ಯಾಯ ಎಲ್ಲಿದೆ ಅಂತ ಕೇಳಿದಾಗ ನ್ಯಾಯ ಇಲ್ಲಿದೆ ಅಂತ ಸಿಗಬೇಕಾಗಿದೆ. ಬನ್ನಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಾರಿ ಇಲ್ಲ, ಆ ತಿಂದು ಬೇರೆ ತಿಂದು ಹೋಗ್ಕೊಂಡು ಹೊರ ಹೋಗ್ಕೊಂಡು ಬಿದ್ದು ಸೈ. ನಿರಂತರ 12 ಗಂಟೆ ರಾತ್ರಿವರೆಗೂ ನಮ್ಗೆ ಟಾರ್ಚರ್ ಕೊಟ್ರು ಸರ್. ಯಾರ ಹತ್ರ ಕೇಳಲಿಕ್ಕೂ ಇಲ್ಲ, ನಾವು ಯಾರ ಹತ್ರ ಹೋಗ್ಲಿಕ್ಕೂ ಇಲ್ಲ, ನಮ್ಗೆ ಬಿಡ್ತಾ ಇಲ್ಲ. ಅಲ್ಲಿ ದಾರಿ ಅಡ್ಕೊಟ್ರು. ಈ ಹಿರಿ ಜೀವವನ್ನ ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಕಳುಹಿಸಿಕೊಡ್ಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಆದ್ರೆ ಹಣ್ಣಣ್ಣು ವೃದ್ಧೆಯ ಕಥೆ ಕೇಳ್ತಾ ಇದ್ರೆ ಎಂಥವರ ಕಣ್ಣಲ್ಲೂ ನೀರು ಬರದೇ ಇರಲ್ಲ. ಅಷ್ಟರ ಮಟ್ಟಿಗೆ ಅಜ್ಜಿ ಸೇರಿದಂತೆ ಇಡೀ ಕುಟುಂಬದ ಜೀವ ಹಿಂಡ್ತಿದ್ದಾರೆ. ಒಟ್ರಾಸೆ ನನ್ನ ಕಿರಿಕಿರಿ ಒಳಗೆ ಬದುಕೋಕೆ ಬಿಡ್ತಿಲ್ಲ ಸರ್. ಜೀವ ಭಯ ಇತ್ತು ನಮ್ಗೆ. ಇವನು ಸತತ 8 ಹುಡುಗರನ್ನ ಎಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ. ಇವ್ರದ್ದು ಒಂದು 50 ಜನ ಇದ್ರು. ಇವನು 8 ಹುಡುಗ ಕರ್ಕೊಂಡ್ ಬಂದಿದೆ. ಯಾರಂತ ಗೊತ್ತಿಲ್ಲ ಸರ್ ನನಗೆ. ಮನೆಯೆಲ್ಲ ಸುತ್ತರದು. ವೃದ್ಧಾಪ್ಯದಲ್ಲಿ ತಮ್ಮ ಹಕ್ಕನ್ನ ಪಡೆದುಕೊಳ್ಳಲು ಆಗದೆ ಜೀವ ಬಿಡೋ ಪರಿಸ್ಥಿತಿ ಬಂದಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆ ಗ್ರಾಮದಲ್ಲಿರೋ 95 ವರ್ಷ ಪ್ರಾಯದ ಚಿರು ಹಣ್ತಿ ತನಗೆ ಮೀಸಲಾದ ಸರ್ಕಾರಿ ಜಾಗದಲ್ಲಿ ಓಡಾಡೋಕು ಅಸಾಧ್ಯವಾದ ಸ್ಥಿತಿಯಲ್ಲಿ ಸಂಕಟ ಪಡುತ್ತಿದ್ದಾರೆ. ಭೂ ಮಾಫಿಯಾ ಎಂಬ ಪೆಡಂಭೂತ ಈ ವೃದ್ಧೆಯನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ. ಸರ್ಕಾರಿ ಅಧಿಕಾರಿಗಳು ಕೂಡ ಉಳ್ಳವರ ಕಾಲಿನ ಗೆಜ್ಜೆಯಂತೆ ಕುಣಿಯುತ್ತಿದ್ದಾರೆ ಅನ್ನೋ ಆರೋಪ ಈ ಬಡ ಕುಟುಂಬದ್ದು.
ತನ್ನ ಕುಟುಂಬದ ನ್ಯಾಯಕ್ಕಾಗಿ ತನ್ನ ತಾಯಿ ಓಡಾಡೋದಕ್ಕೂ ಕಷ್ಟಪಡಬಾರದು ಅನ್ನೋ ದೃಷ್ಟಿಯಿಂದ ಮಗಳು ಸುಮತಿ ಕಾನೂನು ಸಮರಕ್ಕಿಳಿದಿದ್ರು. ಕೋರ್ಟ್ ಕೂಡ ಇವರ ಪರ ನಿಂತಿದೆ. ಎಸಿ ಕೋರ್ಟ್ ರಸ್ತೆಗಾಗಿ 6.5 ಜಾಗ ನೀಡುವಂತೆ ಆದೇಶ ನೀಡಿದೆ. ಆದ್ರೆ ಇವತ್ತಿಗೂ ರಸ್ತೆ ಮಾಡಲು ಸಾಧ್ಯ ಆಗಿಲ್ಲ. ತಹಶೀಲ್ದಾರ್ ಸೂಚನೆಯಂತೆ ಕಂದಾಯ ನಿರೀಕ್ಷಕರು ಅಕ್ರಮ ಬೇಲಿಯನ್ನ ತೆರವುಗೊಳಿಸಿದ್ರು. ಆದ್ರೆ ರಸ್ತೆ ನಿರ್ಮಾಣ ಸಾಧ್ಯವಾಗಿಲ್ಲ. ಪೊಲೀಸ್ ರಕ್ಷಣೆ ಮೂಲಕ ತಹಸೀಲ್ದಾರ್, ಜಿಲ್ಲಾಡಳಿತ ರಸ್ತೆ ನಿರ್ಮಾಣ ಮಾಡಿ ಅನುವು ಮಾಡಿಕೊಡ್ಬೇಕು ಅನ್ನೋದು ಸಂತ್ರಸ್ತರ ಬೇಡಿಕೆ. ಹೀಗಾಗಿ ನಮ್ಗೆ ರಸ್ತೆ ಕೊಡಿ ಅಂತ ವೃದ್ಧೆ ಚೀರು ಹಣ್ತಿ ಅಂಗಲಾಚುತ್ತಿದ್ದಾರೆ. ಇಲ್ಲಿಗೊಂದು ಸುಮಾರು ವರ್ಷ ಆಯ್ತು ಕಮ್ಮಿ ಹಂಗೆ ಹಮ್ಮಿದೆ ಆಗ್ತದೆ ಬಂದಿದೆ ಆಸ್ಪತ್ರೆ ಕಾಪದಲ್ಲ ಆಗ್ತದೆ ಆಗ್ತದೆ. ಇಷ್ಟಕ್ಕೆಲ್ಲ ಕಾರಣ ಸ್ಥಳೀಯ ಕೃಷ್ಣ ಕುಲಾಲ್ ಎಂಬ ವ್ಯಕ್ತಿ. ಸರ್ಕಾರಿ ಜಾಗದಲ್ಲಿ ಬರೋ ಸರ್ವೆ ನಂಬರ್ 83 ಬ್ಲಾಕ್ನ ನಂಬರ್ 3ರಲ್ಲಿ 6.50 ಫೀಟ್ ಮಣ್ಣಿನ ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡಿದ್ದ. ಆಗ ಕೂಡಲೇ ಒತ್ತುವರಿ ರಸ್ತೆಯನ್ನ ಸುಮತಿ ಹಣ್ತಿ ಕುಟುಂಬಕ್ಕೆ ಬಿಟ್ಟು ಕೊಡುವಂತೆ ಎಸಿ ನ್ಯಾಯಾಲಯದಿಂದ 4 ತಿಂಗಳ ಹಿಂದೆಯೇ ಆದೇಶ ಬಂದಿದೆ. ತಹಶೀಲ್ದಾರ್ ಪ್ರಸಾದ್ ಅವರಿಗೂ ಆದೇಶ ಪ್ರತಿ ತಲುಪಿಸಿದ್ರೂ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಆರೋಪಿಗಳ ಪರ ನಿಂತಿದ್ದಾರೆ ಅಂತ ಈ ಬಡ ಕುಟುಂಬ ಅಳಲನ್ನ ತೋಡಿಕೊಂಡಿದೆ. ಮೊದಲಿದ್ದ 4 ಫೀಟ್ ರಸ್ತೆಯಲ್ಲಿ ಆಟೋ ಕೂಡ ಓಡಾಡ್ತಿತ್ತು. ಆದ್ರೆ ಈಗ ಸಸಿ ಬೇಲಿ ಎಲ್ಲಾ ಹಾಕಿ 1 ಫೀಟ್ ಅಷ್ಟೇ ಬಿಟ್ಟಿರೋದ್ರಿಂದ ನಡೆದಾಡೋಕು ಕಷ್ಟವಾಗಿದೆ. ವೃದ್ಧ ತಾಯಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕಷ್ಟ ಸಾಧ್ಯ. ಮೊಮ್ಮಗ ಬಂದು ಎತ್ತಿಕೊಂಡು ಹೋಗೋ ಸ್ಥಿತಿ. ನಮಗೆ ಏನು ಬೇಡ, ನ್ಯಾಯಾಲಯದ ಆದೇಶದಂತೆ ರಸ್ತೆ ಬಿಟ್ಟುಕೊಡಿ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಸುಮತಿ ಹಣ್ತಿ. ತುಂಬಾನೇ ಆಗಲಿ ಕೂಕಳಿಂದನೂ ಹಿಂಸೆ ಇಲ್ಲಿ. ಆದ್ರಿಂದ ನಾನೆಲ್ಲ ದೂರ ಕೊಟ್ಟಿದೆ. ಅವ್ರು ಕೋರ್ಟಿಗೆ ಹೋದ್ರು ಫಸ್ಟ್. ನನಗೆ ಅದ್ರಲ್ಲಿ ಆಗ್ಲಿಲ್ಲ. ಆಮೇಲೆ ಎಲ್ಲ ಇದು ಮಾಡಿ ಬ್ಲಾಕ್ ಮೇಲ್ ಮಾಡಿ ನಮ್ಮನ್ನ ಈ ತರ ತುಂಬಾನೇ ಟಾರ್ಚರ್ ಕೊಡ್ತಾ ಬಂದ್ರು. ಅದು ದಾರಿದ ಸಮಸ್ಯೆ. ಯಾಕಂದ್ರೆ ನಂಗೆ ರೋಡ್ ಇಲ್ಲ ಈ ಭೂಮಿಲಿ. 67 ಸೆಂಟ್ ಜಾಗ ಇತ್ತು. ಅದನ್ನ ರೆಕಾರ್ಡ್ ಆಗ್ಲಿಕ್ಕೆ ಅವ್ರು ಮುಂದೆ ಹೋಗಿ ತೊಡೋದೆಲ್ಲ ರಾಮಾಯಣ ಮಾಡಿದ್ರು. ಗುಮಾಸ್ತಾ ಇದ್ದ, ಅವ್ನು ಬಲವಂತ ಇದ್ದ. ಯಾಕಂದ್ರೆ ನಮ್ಮಿಂದ ನಮ್ ಕೈ ಆಡೋಕೆ ಆಗ್ತಾ ಇಲ್ಲ ಸರ್. ಅದರಿಂದ ರಸ್ತೆ ಅದರಲ್ಲಿ 6.5 ಸೆಂಟ್ಸ್ ಅವ್ರು ವಶ ಪಡ್ಕೊಂಡಿರು. ನಮ್ದು ರೋಡಿನ ನೆಕ್ಸ್ಟಲ್ಲಿ ಬಿಟ್ಟದ್ನು. ಅದನ್ನ ಕೇಳಲಿಕ್ಕೆ ಹೋದ್ ಕೂಡ ದೊಣ್ಣೆ ಕತ್ತೆ ಕೊಲೆ ಬೆದರಿಕೆಲ್ಲ ಹಾಕ್ತಾರೆ ನಮ್ಗೆ. ಸರ್ಕಾರಿ ಭೂಮಿನ ಅವ್ರು ಒತ್ತುವರಿ ಮಾಡ್ಕೊಂಡಿದ್ರು. ಅದನ್ನ ಸಸಿ ಎಲ್ಲ ಹಾಕಿ ಆದರ್ಶ ಏಕದಮ್ ಜನ ತಗೊಂಡ್ಬಂದು ಬೇಲಿ ಎಲ್ಲ ಮಾಡಿ ಅದನ್ನ ತಗೊಂಡ್ ಬಂದು ಎಲ್ಲ ಸಸಿ ನಟ್ಟೆ ನಮ್ಗೆಲ್ಲ ಕೊಲೆ ಬೆದರಿಕೆ ಹಾಕಿದ್ರು. ಅದು ಯಾರೋ ಶೆಟ್ರ್ ಅಂತೆ, ನಂಗೆ ಗೊತ್ತಿಲ್ಲ, ಸುರೇಶ್ ಶೆಟ್ರ್ ಅವ್ರು ಇವರು ಅಂತ. ಅದ್ರ ಮೇಲೆ ನಾನು ಡಿಸಿಗೆಲ್ಲ ಕಂಪ್ಲೇಂಟ್ ಮಾಡಿದೆ. ಎಸಿ ಕೋರ್ಟಲ್ಲಿ ಇರುವಾಗಲೂ ಪುನಃ ಎಸಿ ಹತ್ರ ಮನವರಿಕೆ ಮಾಡಿ ಕೇಸ್ ಕೊಟ್ಟಿದ್ದೆ. ಅದಿರುವಾಗಲೇ ಏಕದಮ್ ಫೋರ್ಜರಿ ಬಂದು ಅವ್ರು ಕೇಸ್ ಮಾಡಿ ಈ ತರ ಮಾಡ್ರು. ಹೀಗೆ ಈ ಬಡ ಕುಟುಂಬಕ್ಕೆ ಸಮಸ್ಯೆ ಕಡೆಗೆ ಅದ್ಯಾವಾಗ ನಮ್ಮ ವಾಹಿನಿ ವರದಿ ಹೋಗಿದ್ದೇ ತಡ ಪೊಲೀಸರೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಆರೋ ಸ್ಥಳಕ್ಕೆ ಪೊಲೀಸ್ ಭದ್ರತೆಯೊಂದಿಗೆ ಆಗಮಿಸಿ ಅಕ್ರಮ ಬೇಲಿಯನ್ನ ತೆರವು ಮಾಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿ ಸಂತ್ರಸ್ತರು ಹಾಗೂ ಅತಿಕ್ರಮಣಕಾರರ ನಡುವೆ ಮಾತಿಗೆ ಮಾತು ಬೆಳೆದು ಕೊನೆಗೆ ಹಲ್ಲೆ ಬಗ್ಗೆ ಅಸ್ಮಾಬೈಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಅಕ್ರಮ ಬೇಲಿ ತೆರವು ನಡೆದಿದೆಯಾದ್ರೂ ರಸ್ತೆ ನಿರ್ಮಾಣ ಮಾಡೋಕೆ ಬಡ ಕುಟುಂಬಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಜಿಲ್ಲಾಡಳಿತ, ತಹಶೀಲ್ದಾರ್ ಗಮನ ಹರಿಸಿ ರಸ್ತೆ ನಿರ್ಮಿಸಿಕೊಡಬೇಕಾಗಿದೆ. ಎಸಿ ಅವರ ಆರ್ಡರ್ ಆಗಿರೋದು ತಹಸೀಲ್ದಾರ್ ಖುದ್ದು ಅಲ್ಲಿ ಹೋಗಿ ಇಲ್ಲಿರುವಂತಹ ಸ್ಪಾಟ್ ಅನ್ನ ತೆರವು ಮಾಡಬೇಕು, ಅಂದ್ರೆ ರಸ್ತೆಯನ್ನ ತೆರವು ಮಾಡಿ ಕೊಡಬೇಕು, ಅನುವು ಮಾಡಿ ಈ ತರ ಮಾಡಿಕೊಡ್ಬೇಕು ಅವರಿಗೆ ಅಂತ ಎಸಿ ಅವರು ಆರ್ಡರ್ ಹಾಕಿದ್ದಾರೆ. ತಹಸೀಲ್ದಾರ್ ಅವರು ಬರಲಿಲ್ಲ. 2 ಸಲ ಹೋಗಿ ಕೇಳಿದೀವಿ ನಾವು. ನಮ್ಗೆ ತೊಂದರೆ ಮಾಡ್ತಾ ಇರೋದು ಕೃಷ್ಣ ಕುಲಾಲ್ ಅಂತ ನಮ್ಮ ಎದುರು ಪಾರ್ಟಿ, ಅವರ ತಮ್ಮ ಪಂಚಾಯತಲ್ಲಿ ಗುಮಾಸ್ತಾಗಿದ್ದಾರೆ. ಅವರಿಗೆ ಹೋಲ್ಡಿಂಗ್ ಇದೆ, ತಾಲೂಕ್ ಪಂಚಾಯತ್ ಹೋಲ್ಡಿಂಗ್ ಎಲ್ಲ ಇದೆ. ಸೊ ಹಾಗಾಗಿ ಅವರ 3ನೇ ವ್ಯಕ್ತಿಗಳಿಂದ ಮಾಡಿಸ್ಕೊಳ್ತಾ ಇದ್ದಾರೆ ಇಷ್ಟೇ. ಒಟ್ಟಾರೆ ವೃದ್ಧಾಪ್ಯದಲ್ಲಿ ನ್ಯಾಯಕ್ಕೂ ಅಲೆದಾಡೋ ಪರಿಸ್ಥಿತಿ ಈ ಶೇಡಿಮನೆ ಕುಟುಂಬದ್ದು. ಇನ್ನಾದ್ರೂ ಕಂದಾಯ ಅಧಿಕಾರಿಗಳು ಎಚ್ಚೆತ್ತು ಈ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಾರಾ ಅಂತ ಕಾದು ನೋಡ್ಬೇಕಿದೆ. ಇಲ್ಲದಿದ್ರೆ ಸೂಪರ್ 3 ಇವರ ಪರ ಧ್ವನಿ ಎತ್ತಲಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಓಕೆ, ಈಗ ಸ್ಟೋರಿ ಅರ್ಥ ಆಗಿರ್ಬೇಕು ನಿಮಗೆ. 95 ವರ್ಷದ ತಾಯಿ ಚಿರು ಹೆಂಡ್ತಿಯ ಅವರ ಹೆಸರು ಚಿರು ಹಡ್ತಿ, ಚಿರು ಹಣ್ತಿ. ಓಕೆ, ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆ ಗ್ರಾಮ. ಸರಿಯಾದ ರಸ್ತೆ ಇಲ್ಲದೆ ಆಸ್ಪತ್ರೆ ಹೋಗಲು ಅಜ್ಜಿ ನರಳಾಟ. ಜಾಗವೇ ಇಲ್ಲದ ಕೋರ್ಟ್ ಕೂಡ ದಾರಿ ಬಿಟ್ಟುಕೊಡಿ ಎಂದು ಆದೇಶ. ನೋಡಿ, 6.50 ಫೀಟ್, 6 ಫೀಟ್ ರೀ. 6 ಫೀಟ್ ಅಂದರೆ ಒಬ್ಬ ಮನುಷ್ಯ ಎಷ್ಟು ಉದ್ದ ಇರ್ತಾನೆ? ಈಗ ಸರಾಸರಿ ಉದ್ದ 5.5 ಫೀಟ್ ಇರ್ತಾನೆ ಮನುಷ್ಯ. 6.5 ಫೀಟ್ ಅಷ್ಟನ್ನ ಒತ್ತುವರಿ ಮಾಡಿಕೊಂಡಿದ್ದ ವ್ಯಕ್ತಿಯಿಂದ ತೆರವು.
6.5 ಫೀಟು. ಆ ಒಂದು ಅಜ್ಜಿಗೆ ಒಂದು ದಾರಿ ಕೊಡೋದಕ್ಕೆ ನಿಮಗೆ 6.5 ಫೀಟು. ಆ ಭಾಗದಲ್ಲಿ ತುಳುವಲೆ ಪುನಃ ಕೊಂಪಿರೋಂಡ 6 ಫೀಟ್ ಒತ್ತುವರಿ ಮಾಡಿಕೊಂಡು ಅವನು ಹೆಣ ಹಾಕ್ಲಿಕ್ಕಿದೆಯಾ ಅಲ್ಲಿ? ಕೃಷ್ಣ ಕುಲಾಲ್ ಆದ್ರೇನು, ಮತ್ತೊಬ್ಬ ಆದ್ರೇನು? ಅವನ ತಮ್ಮ ಅಲ್ಲಿ ಗುಮಾಸ್ತಂತೆ. ಆ ಗುಮಾಸ್ತನನ್ನ ಈ ಕ್ಷಣ ಸಸ್ಪೆಂಡ್ ಮಾಡಲೇಬೇಕು. ನಾನು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಹೇಳೋದು, ಆ ಗುಮಾಸ್ತ ಯಾರು? ಅವನ ಮನೆ ಕೆಲಸ ಮಾಡೋಕೆ ಗುಮಾಸ್ತ ಇರೋದು. ಆ್ಯಂಡ್ ಕೃಷ್ಣ ಕುಲಾಲ್ 6.5 ಫೀಟ್ ಜಾಗ, ಒಂದು ಅಜ್ಜಿ. ಏನು ಸತ್ತಾಗ ಹೊತ್ಕೊಂಡು ಹೋಗ್ತೀರಾ? ಆಮೇಲೆ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶನ ಉಲ್ಲಂಘಿಸೋಕೆ ಯಾರು ನೀನು? 6.5 ಫೀಟ್ ಜಾಗ ಕೊಟ್ರೆ ಒಂದು ಆಟೋನ ಮತ್ತೊಂದು ಹೋಗುತ್ತೆ, ಅಜ್ಜಿ ಹೋಗಿ ಬರ್ತಾರೆ. ಇವನು ನಡೆದಾಡೋಕೆ ಜಾಗ ಬಿಟ್ಬಿಟ್ಟು 6.5 ಫೀಟ್ ಒತ್ತುವರಿ ಮಾಡಿದ್ದಾನ. ಯಾಕೆ? ಇವನು ಹೆಣ ಹಾಕ್ಲಿಕ್ಕಿದೆಯಾ ಅಲ್ಲಿ? ನಾವು ಸ್ಟೋರಿ ಮಾಡಿ ನೋಡಿ, ಅಲ್ಲಿ ಬೇಲಿ ಹಾಕ್ಬಿಟ್ಟು ಇವನು ಅದರಲ್ಲಿ ಏನಾದರೂ ಸಂಪಾದನೆ ಮಾಡಿದ್ರೆ ಅವನು ಹೊಟ್ಟೆಗೆ ಹೋಗುತ್ತ. ಅವನು ಒಂದು ಮಾನವೀಯತೆ ಬೇಡವಾ? ಏನು ಜನ ಕರೆಸ್ತೀರಾ? 8 ಜನ 8 ಜನ ಅಜ್ಜಿ ಮುಂದೆನಾ? 8 ಜನರ ಪೌರುಷ? ಯಾವುದೋ 3rd ಕ್ಲಾಸ್ ಎಣ್ಣೆ ಕುಡಿದು ಬಂದಿರ್ತೀರಿ ಅಲ್ವಾ? ಆ ಪವರಲ್ಲಿ ಅಜ್ಜಿ ಮುಂದೆ ಪೌರುಷ. ಬನ್ನಿ, ಉದಯಗಿರಿ ಕಳಿಸ್ತೀವಿ, ಬನ್ನಿ ಉದಯಗಿರಿಯಲ್ಲಿ ಬನ್ನಿ. ಅಂಥವ್ರು ಸಿಗ್ಬೇಕು. ಅಂಥವ್ರು ಸಿಕ್ಕಾಗ ಒಂದು 6.5 ಫೀಟ್ ಜಾಗಕ್ಕೆ ಕೋರ್ಟ್ ಆದೇಶ. ಆಮೇಲೆ ಈಗ ಒತ್ತುವರಿ ಮಾಡಿದ ತೆರವು ಮಾಡಿದ್ದಾರೆ. ಆ್ಯಂಡ್ ನಾನು ಬೇರೆ ಯಾರನ್ನು ಕೇಳಲ್ಲ ರೀ, ಹಿತೇಶ್ ಕಂದಾಯ ಅಧೀಕ್ಷಕರು ನೀವಿದ್ದೀರಾ ಇಲ್ವೋ? ಯಾರ ಗುಮಾಸ್ತ? ಕೃಷ್ಣ ಕುಲಾಲ್ ತಮ್ಮ ಗುಮಾಸ್ತ ಯಾರು? ಅವನು ಈ ಕ್ಷಣ ಯಾಕೆ ಸಸ್ಪೆಂಡ್ ಹಾಕಬಾರ್ದು? ಆ್ಯಂಡ್ ಮಹೇಶ್ ಚಂದ್ರ AC ಕುಂದಾಪುರ ಅವರೇ, ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ ಸರ್. ಒಬ್ಬ ಅಜ್ಜಿ 95 ವರ್ಷ, ಧ್ವನಿ ಇಲ್ಲ, ನನಗೆ ಗೊತ್ತಿಲ್ಲ ಯಾವ ಜಾತಿ ಮತ್ತು ನನಗೆ ಗೊತ್ತಿಲ್ಲ ಸರ್. ಆ ಅಜ್ಜಿ ಪರವಾಗಿ ನಿಲ್ತೀವಿ. ಆ್ಯಂಡ್ ಪ್ರಸಾದ್ ತಹಶೀಲ್ದಾರ್ ಕೋರ್ಟ್ ಆದೇಶ ಕೊಟ್ಟರು ಕೂಡ ನೀವು ಅದನ್ನ ಆ ರಸ್ತೆ ಮಾಡಿಕೊಡ್ಬೇಕಾಗಿತ್ತು, ಯಾಕೆ ಮಾಡಿಕೊಟ್ಟಿಲ್ಲ? ನಮಗೂ ತುಂಬಾ ಲಾಯರ್ಸ್ಗಳು ಗೊತ್ತಿದ್ದಾರೆ, ಪ್ರೀತಿಯಿಂದ ಫ್ರೀಯಾಗಿ ಕೆಲಸ ಮಾಡೋರು ಗೊತ್ತಿದ್ದಾರೆ. PL ಹಾಕಿಸ್ಲಾ ನಿಮ್ಮ ವಿರುದ್ಧ? ಹಾಕಿಸ್ಲಾ? ಆ್ಯಂಡ್ ಕಿರಣ್ ಕೊಡಗಿ ಅವರು ಶಾಸಕರು. ಕಿರಣ್ ಕೊಡಗಿ ಅವರೇ, ಶ್ರೀನಿವಾಸ್ ಶೆಟ್ಟರ ಜಾಗದಲ್ಲಿ ಬಂದವರು ನೀವು. ಕಿರಣ್ ಕೊಡಗಿ ಫಸ್ಟ್ ಟೈಮ್ MLA ನೀವು. ನಿಮ್ಮ ಬಗ್ಗೆ ಆ ಊರವರು ಮಾತಾಡೋದನ್ನು ಕೇಳಿದ್ದೀನಿ. ಒಮ್ಮೆ ಸ್ವತಃ ಭೇಟಿಯಾಗಿದ್ದ ವಿಧಾನಸೌಧದಲ್ಲಿ. ದೊಡ್ಡ ಪರಿಚಯ ಆಗಲಿಲ್ಲ. ನಿಮ್ಮ ಬಗ್ಗೆ ಒಳ್ಳೆ ಹೆಸರಿದೆ. ಆ ಅಜ್ಜಿ BJPಗೆ ಓಟ್ ಹಾಕಿದ್ರೋ, ಕೃಷ್ಣ ಕುಲಾಲ್ BJPಗೆ ಹಾಕಿದ್ರೋ, ಕಾಂಗ್ರೆಸ್ಗೆ ಹಾಕಿದ್ರೋ, JDSಗೆ ಹಾಕಿದ್ರೋ, ಹಾಕಿಲ್ವೋ, ನೋಟಕ್ಕೆ ಹಾಕಿದ್ರೋ ನನಗೆ ಗೊತ್ತಿಲ್ಲ. ಆ ಅಜ್ಜಿ ಖುಷಿಯಾಗಿ ನೀವು ಹೋದಾಗ ನಿಮಗೊಂದು ಚಾ ಮಾಡಿಕೊಡ್ಬೇಕು ಖುಷಿಯಲ್ಲಿ. ಅದು ಮಾಡಿಸಿ. ಕಿರಣ್ ಕೊಡಗಿ ಅವರ ವಿತ್ ಹ್ಯೂಜ್ ರೆಸ್ಪೆಕ್ಟ್. ಸಂಘಟನೆಯಲ್ಲಿ ಒಳ್ಳೆ ಹೆಸರು, ಪಾರ್ಟಿಯಲ್ಲಿ ಒಳ್ಳೆ ಹೆಸರು, ಅದರಿಂದ ಏನೂ ಆಗೋದಿಲ್ಲ. ಜನ ಇದ್ದಾರಲ್ಲ ನಿಮ್ಗೆ ಓಟ್ ಹಾಕಿದವರು, ಅವರು ಈ ದೇಶದ ಪ್ರಜೆಗಳು, ಅವರು ಅಪ್ರಿಷಿಯೇಷನ್ ಮಾಡಬೇಕು. ಆ್ಯಂಡ್ ಮತ್ತೊಮ್ಮೆ ಹಿತೇಶ್ ಕಂದಾಯ ಅಧೀಕ್ಷಕರು, ಈ ಕ್ಷಣ ಕೋರ್ಟ್ ಹೇಳಿದ ರೀತಿಯಲ್ಲಿ ಆಗದೇ ಇದ್ರೆ, ಆ್ಯಂಡ್ ವಿದ್ಯಾಕುಮಾರಿ ಮೇಡಮ್, ಇದು ನಿಮಗೆ ಬರೋದಿಲ್ಲ, ಆದರೆ ನಿಮ್ಮ ಗಮನಕ್ಕೆ ಇಂಟರ್ಫಿಯರ್ ಆಗಬಾರ್ದು ಅಂತ ಏನಿಲ್ಲ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಯಾಕೆ ತರ್ತೀನಿ ಅಂತಂದ್ರೆ, ಜಿಲ್ಲಾಧಿಕಾರಿಗಳು ಅಂತಂದ್ರೆ ಒಂದು ಜಿಲ್ಲೆಗಿದ್ದ ಮುಖ್ಯಮಂತ್ರಿ ಇದ್ದಾಗ. ಆ ತಾಯಿ 95 ವರ್ಷದ ಅಜ್ಜಿ ಕಣ್ಣೀರು ಹಾಕಬೇಕಾ? ಅವನು ಕೃಷ್ಣ ಕುಲಾಲ್ ಆ ಜಾಗವನ್ನ ಅತಿಕ್ರಮಿಸಿಕೊಂಡು
ಕೋರ್ಟ್ ಆದೇಶ ಇದ್ರೂ ಕೂಡ ಏನು ಕಡ್ದು ಕಟ್ಟಾಗ್ತಾನೆ, ಚಿನ್ನ ಬೆಳಿತಾನೆ, ನನಗೂ ನೋಡ್ಬೇಕಪ್ಪ. ಕೃಷ್ಣ ಕುಲಾಲ್ ತಪ್ಪು ಮಾಡಿದ್ರೆ ಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸಿ ಅವನನ್ನು ಕೂಡ. ನಮ್ಮ ರಿಪೋರ್ಟರ್ ಇದ್ದಾರೆ ಫೋನದಲ್ಲಿ, ಹರೀಶ್ ಮತ್ತೊಮ್ಮೆ ಕ್ಲಾರಿಟಿಯಾಗಿ ಹೇಳಿ ನನಗೆ. ಇದು 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 ಒಂದು 6.5 ಫೀಟ್ ಜಾಗಕ್ಕೆ ಇಷ್ಟಲ್ಲನಾ? ಏನು ಬಂಗಾರ ಬೆಳೀತಾ ಇದಾರೆ? KGF ಒಳಗಡೆ ಬಂಗಾರ ಇದೆಯಾ? ಸಾಯುವಾಗ 6-3 ಫೀಟ್ ಬೇಕಿರೋದು ಅವ್ರಿಗೆ, ಇವರಿಗೆ, ನಮಗೆ ಎಲ್ಲರಿಗೂ ಕೂಡ. ಅಲ್ಲಿ ಕೋರ್ಟ್ ಆದೇಶ ಕೊಟ್ಟಿದೆ. ಆ ಗುಮಾಸ್ತ ಇದ್ದವನು, ಗುಮ್ಮನ್ ಗುಸ್ಕಾ ಗುಮಾಸ್ತ ಇತ್ತು. ಒಂದು ಫೋಟೋ ಕಳಿಸಿ ನನಗೆ, ನಾನು ಮಿನಿಸ್ಟ್ರಿ ಕಳಿಸ್ತೀನಿ. ಇರಬಾರ್ದು ಅವ, ಬರಲಿ ಮೆಜೆಸ್ಟಿಕ್ ಎಗ್ ರೈಸ್. ಹರೀಶ್ ಹೇಳಿ, ಕತೆ ಹೇಳಿ, ಜನರಿಗೆ ಅರ್ಥ ಆಗ್ಬೇಕು ಏನಿದು ಅಂತೇಳಿ, ಯಾಕೆ ಅಜ್ಜಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ, ಹೆಂಗ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಶೇಡಿ ಮನೆಯಲ್ಲಿರುವಂತಹ ಒಂದು 60 ಸೆಂಟ್ಸ್ ಜಾಗದಲ್ಲಿ ಅಜ್ಜಿ ವಾಸವಾಗಿರುವಂತದ್ದು. ಸುಮಾರು 50 ವರ್ಷಗಳಿಂದ ವಾಸವಾಗಿದ್ದಾರೆ ಆ ಪ್ರದೇಶದಲ್ಲಿ. ಅವರ ಮನೆಗೆ ಹೋಗೋದಕ್ಕೆ ಕೃಷ್ಣ ಕುಲಾಲ್ ಅನ್ನುವಂತ ವ್ಯಕ್ತಿಯ ಜಾಗದ ಹಾದು ಹೋಗ್ಬೇಕು. ಅದು ಕೂಡ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರುವಂತ ಜಾಗದಲ್ಲಿ ಒಂದು ಕಾಲ್ದಾರಿ ಇತ್ತು, ಒಂದು ರಸ್ತೆಗಷ್ಟು ಜಾಗ ಇತ್ತು. ಆದ್ರೆ ಸದ್ಯಕ್ಕೆ ಕೃಷ್ಣ ಕುಲಾಲ್ ಕುಟುಂಬ ಅದಕ್ಕೆ ಒಂದು ತಂತಿ ಬೇಲಿಯನ್ನ ಹಾಕಿ, ಅಡಿಕೆ ಗಿಡಗಳನ್ನ ಹಾಕಿ ಒತ್ತುವರಿ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಆ ಅಜ್ಜಿ ಮನೆಗೆ ಹೋಗೋದಕ್ಕೆ ಯಾವುದೇ ರೀತಿಯ ರಸ್ತೆ ಇಲ್ಲ ಅನ್ನುವಂಥದ್ದು. ಜೊತೆಗೆ ಆ ಅಜ್ಜಿ ಅನಾರೋಗ್ಯ ಪೀಡಿತ ಕೂಡ, 95 ವರ್ಷ ಆಗಿದೆ. ಆ ಅಜ್ಜಿಯ ಬೇಡಿಕೆ ಇರುವಂತದ್ದು, ನನಗೆ ಒಂದು ರಸ್ತೆಯನ್ನ ಬಿಟ್ಕೊಡ್ಬೇಕು, ರಸ್ತೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನಿಟ್ಟು ಜಿಲ್ಲಾಡಳಿತ ಇರಬಹುದು, ಕಂದಾಯ ಅಧಿಕಾರಿಗಳು ಎಲ್ಲಾ ಕಡೆ ಸುತ್ತಾಡಿದ್ದಾರೆ. ಕೊನೆಗೂ AC ಕೋರ್ಟ್ ಆದೇಶವನ್ನ ಮಾಡಿದೆ. 6.5 ಸೆಂಟ್ಸ್ ಜಾಗವನ್ನ, ಅಂದ್ರೆ ಒತ್ತುವರಿ ಮಾಡಿಕೊಂಡಿರುವಂತ 6.5 ಸೆಂಟ್ಸ್ ಜಾಗವನ್ನ ಬಿಟ್ಕೊಡೋದಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ನಂತರದಲ್ಲಿ ನಮ್ಮ ಮಾಧ್ಯಮ ಹೋಗಿ ಸುದ್ದಿ ಮಾಡಿದ ನಂತರದಲ್ಲಿ ತಹಶೀಲ್ದಾರರು ಮತ್ತು ಕಂದಾಯ ಅಧಿಕಾರಿ ಸ್ಥಳಕ್ಕೆ ಹೋಗಿ ಆ ತಂತಿ ಬೇಲಿಯನ್ನ ತೆರವು ಮಾಡಿದ್ದಾರೆ. ಆದ್ರೆ ರಸ್ತೆಯನ್ನ ಮಾಡಿಕೊಟ್ಟಿಲ್ಲ. ಅಂದ್ರೆ ರಸ್ತೆ ಮಾಡಿಕೊಡೋದಕ್ಕೆ ಆದೇಶ ಇಲ್ಲ ಅನ್ನುವಂತ ಕಾರಣಕ್ಕೆ ಏನು ಒತ್ತುವರಿ ಆಗಿದೆ, ಬೇಲಿ ಹಾಕಿದ್ದಾರೆ, ಅದನ್ನ ತೆರವು ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಆ ಅಜ್ಜಿಯ ಬೇಡಿಕೆ ಇರುವಂತದ್ದು, ನಾನೇ ರಸ್ತೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಎದುರಿಗಿರುವವರು ಬಲಿಷ್ಠರಾಗಿರೋ ಕಾರಣ ಅವ್ರು ಬೇರೆ ಬೇರೆ ರೀತಿಯ ಕೇಸ್ಗಳನ್ನ ಹೋಗಿ ಅಮಾವಾಸ್ಯೆ ಬಯಲು ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಅದರಿಂದಾಗಿ ಆ ಅಜ್ಜಿಯ ಕುಟುಂಬ ಒಂದು ರೀತಿಯಲ್ಲಿ ನಲುಗು ಹೋಗಿದೆ. ಯಾಕಂದ್ರೆ ಅವರಿಗೆ ಬೇಲ್ ತಗೊಳ್ಳಿಕ್ಕೆ ಆಗುದಿಲ್ಲ, ಈ ರೀತಿಯ ಸಮಸ್ಯೆಗಳು. ಮೊನ್ನೆ ತೆರವುಗೊಳಿಸಿದಂತ ಸಂದರ್ಭದಲ್ಲೂ ಕೂಡ 30 ಜನ ಪೊಲೀಸರನ್ನ ನಿಲ್ಲಿಸಿ ತೆರವುಗೊಳಿಸಿದ್ದಾರೆ. ಆದ್ರೂ ಕೂಡ ಅಜ್ಜಿಯ ಕುಟುಂಬದ ಮೇಲೆ ಕೇಸನ್ನ ದಾಖಲು ಮಾಡಲಾಗಿದೆ. ಅದರಿಂದ ಕೂಡ ಆ ಕುಟುಂಬ ಒಂದಷ್ಟು ನೊಂದಿದೆ. ಈಗಾಗಲೇ SP ಅವರಿಗೆ ಕೂಡ ಬಂದು ಮನವಿಯನ್ನ ಮಾಡಿದ್ದಾರೆ. ನಮ್ಗೆ ಈ ರೀತಿಯ ಪ್ರಾಣ ಬೆದರಿಕೆ ಇದೆ ಅನ್ನುವಂತ ಮನವಿಯನ್ನು ಕೂಡ SP ಅವರಿಗೆ ಕೂಡ ಮಾಡಿದ್ದಾರೆ. 6.5 ಫೀಟ್ ಜಾಗಕ್ಕ 6.5 ಸೆಂಟ್ಸ್ ಜಾಗ ಬಿಟ್ಕೊಡೋದಕ್ಕೆ 6.5 ಸೆಂಟ್ ಬರುತ್ತಾ? 6.5 ಸೆಂಟ್ ಬರುತ್ತಾ? ಹೌದೌದು, 6.5 ಸೆಂಟ್ಸ್ ಜಾಗ ಬರ್ತದೆ. ಅಂದ್ರೆ ಎಷ್ಟಿದೆ ಅಲ್ಲಿ? ಒಂದು ನಿಮಿಷ ಜಸ್ಟ್ ಕೇಳ್ತೀನಿ, ಒಂದು ಸೆಂಟ್ಸ್ಗೆ ಎಷ್ಟಿದೆ ಅಲ್ಲಿ ಆ ಲೋಕಲ್ ಏರಿಯಾದಲ್ಲಿ? ರೇಟ್ ಅಂದ್ರೆ ಒಂದು 6-7 ಸಾವಿರದ ಒಳಗೆ ಇರಬಹುದು. ಯಾಕಂದ್ರೆ ಅಷ್ಟು ಎಲ್ಲ ಸೇರಿ 1 ಲಕ್ಷ ಆಗ್ಬೋದು. ಎಲ್ಲ ಸೇರಿ 1 ಲಕ್ಷ ಪ್ರದೇಶದಲ್ಲಿ ಇರುವಂತ. ಹೌದು, 1 ಲಕ್ಷ ಒಳಗೆ ಇರಬಹುದು. ಕೃಷ್ಣ ಕುಲಾಲ್ ಅವರೇ, ಆದ್ರೂ ಕೂಡ ಅದು ಪಟ್ಟ ಜಾಗ ಅಲ್ಲ ಅನ್ನುವಂತ ಕಾರಣಕ್ಕಾಗಿ ನಾವು ಹೇಳ್ತಿರುವಂತದ್ದು. ಯಾಕಂದ್ರೆ ಸರ್ಕಾರಿ ಒತ್ತುವರಿ ಆಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯರಿಗೂ ಬದುಕು ಹಾಕಿರ್ತದೆ. ಅದು ಕೂಡ ನಾವು ಮಾನವೀಯತೆಯ ಆಧಾರದಿಂದ ಆ ಅಜ್ಜಿಗೆ ಭೂಮಿಯನ್ನ ಬಿಟ್ಕೊಡ್ಬೇಕು ಅಂತ ಕೇಳ್ತಿರುವಂತದ್ದು. 30 ಪೊಲೀಸ್ ಹೆಂಗ್ ಬಂದ್ರು? ಪೊಲೀಸರಿಗೆ 30 ಪೊಲೀಸ್ ಬೇರೆ ಎಲ್ಲಿ ಇರಲಿಲ್ವಾ? 30 ಪೊಲೀಸ್ ಇದಕ್ಕೆ ಬರಕ್ಕಾಗತ್ತೆ? ಅಲ್ಲಿ ಮೈಸೂರಲ್ಲಿ ಒಬ್ಬನಿಗೆ ಗುಂಡೊಡೆಯಕ್ಕಾಗಲ್ಲ ಕಾಲಿಗೆ. ಯಾವುದೋ ಸಂಜೆ ವೇಳೆಗೆ ಲೋಕಲ್ ಎಣ್ಣೆ ಪಾರ್ಟಿ ಕೊಟ್ರೆ ಬಂದ್ಬಿಡ್ತೀರಾ? ಕೋರ್ಟ್ ಆದೇಶ ಆಗಿದೆ, 6.5 ಫೀಟ್ ಅನ್ನು ಬಿಟ್ಟುಕೊಡ್ಬೇಕು. ಆ ಜಾಗದಲ್ಲಿ ರೋಡ್ ಆಗ್ಬೇಕು. ರೋಡ್ ಮಾಡೋಕ್ಕಾಗೋದ್ರೆ ನಾನು ಮಾಡಿಸ್ಕೊಡ್ತೀನಿ. ಅಲ್ಲಿರುವ ಸಂಘ ಸಂಸ್ಥೆಗಳು ಬರಲಿ, ಅಲ್ಲಿರುವಂತ ಬೇಕಿದ್ರೆ ಯಾವುದು ಯುವ ಸಂಘಟನೆಗಳಿರುತ್ತಲ್ಲ, ಯುವ ಬ್ರಿಗೇಡ್, ಯಾವುದೇ ಸಂಘಟನೆ, ಯಾವುದೋ ಕ್ರಿಕೆಟ್ ಕ್ಲಬ್ ಮಾಡ್ಕೊಡಕ್ಕಾಗೋದಿಲ್ವಾ? ಮತ್ತೆ ನಾವು ಮಾತಾಡೋದೇನ್ರಿ ದೇಶದ ಬಗ್ಗೆ? ಒಂದು 6.5 ಫೀಟ್ ಜಾಗಕ್ಕೆ ಅಲ್ಲಿ ಏನು ಸಸಿನೊಟ್ಟಿಗೆ ಏನು ಅದು 6 ರಿಂದ 7 ಸಾವಿರ ರೂಪಾಯಿ ಅವ್ರಿಗೆ ಹೇಳಿ. ಕೃಷ್ಣ ಕುಲಾಲ್ಗೆ ಅದರ ದುಡ್ಡು ಕೊಡ್ಬೇಕಾ? 6 ಸೆಂಟ್ಸ್ 60,000 ರೂಪಾಯಿದು 1 ರೂಪಾಯಿ ಕಾಯಿನ್ ಮಾಡಿ ಕೊಡ್ತೀವಿ. ಈ ತರ ಅಜ್ಜಿಗೆ ಕಾಟ ಎಷ್ಟು ವರ್ಷಗಳಿಂದ? ಭಿಕ್ಷೆ ಬೇಡಕ್ಕಾಗಲ್ವಾ? ವಿದ್ಯಾಕುಮಾರಿ ಜಿಲ್ಲಾಧಿಕಾರಿಗಳೇ, ಇದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ಕಿರಣ್ ಕುಡುಗಿ ಶಾಸಕರೇ, ಇದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ಪ್ರಸಾದ್ ತಹಶೀಲ್ದಾರ್ ಸೀರಿಯಸ್ ಆಗಿ ತಗೊಳ್ಳಿ. ಮಹೇಶ್ ಚಂದ್ರ AC ಕುಂದಾಪುರ ಸೀರಿಯಸ್ ಆಗಿ ತಗೊಳ್ಳಿ. ಹಿತೇಶ್ ಕಂದಾಯ ಅಧೀಕ್ಷಕರು ಸೀರಿಯಸ್ ಆಗಿ ತಗೊಳ್ಳಿ. ಆಮೇಲೆ ಅವನ ತಮ್ಮ ಗುಮಾಸ್ತಾ ಇದ್ದಾನಲ್ಲ, ಅವನನ್ನು ಗುಮ್ಮಿಸಿ ಕಳಿಸಿ, ಅವನದು ಡೀಟೇಲ್ಸ್ ಕಳಿಸಿ ನನಗೆ.
ನಾನು ಗ್ರಾಮೀಣ ಸಚಿವರಿಗೆ ನಾನೇ ಹಾಕ್ತೀನಿ ಪೋಸ್ಟ್ ಅದನ್ನು. ಈಗೊಂದು ಬ್ರೇಕ್ ಆದ ನಂತರ ಮತ್ತೆ ಮುಂದುವರಿತೀವಿ ಸೂಪರ್ 3. ಇದೀಗ ನನ್ನ ಜೊತೆ ಅಲ್ಲಿಯ MLA ಕಿರಣ್ ಕುಡುಗಿ ಅವರಿದ್ದಾರೆ. ಕಿರಣ್ ಕುಡುಗಿ, ನಾನು ಹೇಳಿದೆ ಅವ್ರ ಬಗ್ಗೆ, ಅವರಿಗೆ ಅಲ್ಲಿ ಭಾಳ ಒಳ್ಳೆ ರೆಪ್ಯುಟೇಷನ್ ಇದೆ. ನನಗೊಮ್ಮೆ ಸಿಕ್ಕಿದ್ರು ವಿಧಾನಸೌಧದಲ್ಲಿ ಸ್ಟಾರ್ಟಿಂಗ್ ಬಂದಾಗ, ಮತ್ತೆ ಆಗಲಿಲ್ಲ. ಕಿರಣ್ ಕುಡುಗಿ ಸರ್ ನಮಸ್ತೆ. ಓಕೆ, ನೋಡಿ, ತಹಶೀಲ್ದಾರ್ ನೇತೃತ್ವದ ದಾರಿ ಮಾಡಿಕೊಡಲಾಗಿತ್ತು, ರಸ್ತೆ ನಿರ್ಮಿಸಿಕೊಟ್ಟಿಲ್ಲ, ಜಾಗ ಇಲ್ಲದಿದ್ದಾಗ ಕೋರ್ಟ್ ಕೂಡ ದಾರಿ ಬಿಟ್ಟುಕೊಡಿ ಅಂತ ಆದೇಶ ಕೊಟ್ಟಿತ್ತು. ಅದು ಸರ್ಕಾರಿ ಜಾಗ, ಅದು ಇವರ ಅತಿಕ್ರಮಣ ಮಾಡಂಗಿಲ್ಲ. 30 ಪೊಲೀಸರನ್ನು ತಂದು ಈ ಅಜ್ಜಿ ಮೇಲೆ, ಆ ಪೊಲೀಸರಿಗಾದ್ರೂ ಮಾನ ಮರ್ಯಾದಿಲ್ವಾ? ಅವನೆಷ್ಟು ಬಲಿಷ್ಠ ಆಗಿದ್ರೇನ್ರಿ? ಅವನೆಷ್ಟು ಬಲಿಷ್ಠ ಆಗಿದ್ರೇನು? ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರದೊಂದು ಗಲಾಟೆ ಆಗ್ತಾ ಇತ್ತು. ಅರೆಸ್ಟ್, ಕುಮಾರಸ್ವಾಮಿ ಅರೆಸ್ಟ್ ಆಗ್ತಾರೆ ಅಂತ. ಆಗ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು, ಒಂದು ಕಾನ್ಸ್ಟೇಬಲ್ ಸಾಕ್ರಿ ಅರೆಸ್ಟ್ ಮಾಡ್ಲಿಕ್ಕೆ ಅಂತೇಳಿ. ಇಲ್ಲಿ ಅಜ್ಜಿಗೆ 30 ಜನ ಬೇಕಿತ್ತ. ನಾನು ಮಹೇಶ್ ಚಂದ್ರ ಅವರ ಫೋನ್ ಹೋಗಿ ಸಿಕ್ಕಿದ್ದಾರೆ. ಮಹೇಶ್ ಚಂದ್ರ ಸರ್, AC ಅವರು ಕುಂದಾಪುರ. ಸರ್ ಮಹೇಶ್ ಚಂದ್ರ ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಾನು ಇದನ್ನು ನಿಮ್ಮ ಗಮನಕ್ಕೆ ತರಬೇಕೋ ಇಲ್ವೋ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಆದ್ರೆ ಹೇಳ್ಬಿಡ್ತೀನಿ ಸರ್. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆ ಗ್ರಾಮ ಸರ್. ಅಲ್ಲಿ ಆ ಒಬ್ರು ಅಜ್ಜಿ ಇರ್ತಾರೆ. ಅವರಿಗೆ ಜಾಗ ಇಲ್ಲ ಅಂತೇಳಿ ಕೋರ್ಟ್ ದಾರಿ ಮಾಡಿಕೊಡಿ ಅಂತೇಳಿ ಆದೇಶ ಕೊಡುತ್ತೆ ಸರ್. ಒಂದು 6.5 ಫೀಟ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ದಾರಿ ಮಾಡಿಕೊಡಲಾಗುತ್ತೆ ಸರ್. ಆದ್ರೆ ಅಲ್ಲೊಬ್ಬ ಕೃಷ್ಣ ಕುಲಾಲ್ ಅನ್ನೋನು, ಅವನ ಸಹೋದರ ಅಲ್ಲಿ ಪಂಚಾಯತ್ನಲ್ಲಿ ಗುಮಾಸ್ತ, ಎಲ್ಲ ಮೇಲೆ ಕೆಳಗೆ ಮಾಡಿ ಪೊಲೀಸರನ್ನು ಕರ್ಕೊಂಡ್ಬಂದು ಮತ್ತೆ ಕಾಟ ಕೊಡ್ತಾ ಇರುವಂತದ್ದು. ಕಳೆದ 77 ವರ್ಷಗಳಿಂದ ಆ ಅಜ್ಜಿಗೆ ದಾರಿ ಇಲ್ಲ ಸರ್. ಕೋರ್ಟ್ ಆದೇಶ ಇದೆ ಸರ್. ಇದನ್ನ ನಿಮ್ಮ ಗಮನಕ್ಕೆ ಆಮೇಲೆ ನಾವು ಸುದ್ದಿ ಮಾಡ್ತೀವಿ ಅಂತ ಹೇಳಿದಾಗ ಒತ್ತುವರಿಯನ್ನ ಕ್ಲೀನ್ ಮಾಡಿದ್ರಂತೆ, ಒಂದು ರಸ್ತೆ ಆಗಬೇಕು ಅಂತೇಳಿ. ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ದಯವಿಟ್ಟು ನಮ್ಮ ರಿಪೋರ್ಟರ್ ಬೇಕಿದ್ರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ಇದನ್ನು ಒಂದು ಮಾಡ್ಕೊಡ್ಬೇಕು ಸರ್. ಖಂಡಿತ ನಾನು ತಹಸೀಲ್ದಾರ್ ಹತ್ರ ಮಾತಾಡಿದ ವಿಷಯ ತಿಳ್ಕೊಳ್ತೇನೆ. ಪ್ರಸಾದ್ ಅವರಿಗೆಲ್ಲ ಗೊತ್ತಿದೆ. ಆಯ್ತಾಯ್ತು, ನಾನು ಮಾತಾಡ್ತೀನಿ ತಹಸೀಲ್ದಾರ್. ಪ್ಲೀಸ್ ಮಹೇಶ್ ಚಂದ್ರ ಅವರೇ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಆ ಅಜ್ಜಿ ಪರವಾಗಿ ನಿಲ್ಬೇಕು ನಾವು. ಅಲ್ಲ ಸರ್, ಇದು 6.5 ಫುಟ್ 7,000 ರೀ ಸೆಂಟ್ಗೆ. ಅಲ್ಲಿ ಟೋಟಲ್ ಆ ಜಾಗ ತಗೊಂಡ್ರು ಕೂಡ 70,000 ರೂಪಾಯಿ. ಇದು ಅಹಂಕಾರ ಅಲ್ವಾ? ಯಾರಿಗೆ ಸಂಬಂಧಪಟ್ಟವರು ಕೃಷ್ಣ ಕುಲಾಲ್ ಅಂತಿದ್ರೆ 7-8 ಜನ ಅವ್ರಿಗೆ ತರ್ತೀರಾ? ಹಿತೇಶ್ ಕಂದಾಯ ಅಧೀಕ್ಷಕರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮಹೇಶ್ ಚಂದ್ರ AC ಅವರ ಗಮನಕ್ಕೆ ತಂದಿದ್ದೀನಿ. ಪ್ರಸಾದ್ ತಹಶೀಲ್ದಾರ್, ವಿದ್ಯಾಕುಮಾರಿ ಜಿಲ್ಲಾಧಿಕಾರಿಗಳು, ಕಿರಣ್ ಕುಡುಗಿ ಶಾಸಕರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆ ಗ್ರಾಮ, ಜಾಗ ಇಲ್ಲ, 6.5 ಫೀಟ್ ಜಾಗವನ್ನು ಕೊಡಿ ಅಂತೇಳಿ ಕೋರ್ಟ್ ಹೇಳಿದೆ. ಆಮೇಲೆ ತಹಶೀಲ್ದಾರ್ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಕೃಷ್ಣ ಕುಲಾಲ್ ಅನ್ನೋ ಆತನ ತಮ್ಮನ ಜೊತೆ ಸೇರಿ ಆಟ ಆಡ್ತಾ ಇದ್ದಾರಾ. ಕಿರಣ್ ಕುಡುಗಿ ಅವರಿದ್ದಾರೆ. ಕಿರಣ್ ಕುಡುಗಿ ಸರ್ ನಮಸ್ತೆ. ಸರ್ ನಮಸ್ತೆ. ನಾನು ನಿಮ್ಮ ಬಗ್ಗೆ ಹೇಳಿದೆ, ನಿಮ್ಮ ಪಾಪ್ಯುಲಾರಿಟಿ ಬಗ್ಗೆ ಆ ಭಾಗದಲ್ಲಿ. ಸರ್, ಈಗ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆ ಗ್ರಾಮ ಸರ್, ನಮ್ಮದೇ ಕ್ಷೇತ್ರ. ಇಲ್ಲಿ ಈ ಒಂದು ಅಜ್ಜಿ 95 ವರ್ಷ, ಅವ್ರಿಗೆ ಒಂದು ರೋಡ್ ಬೇಕು ಅಂತ, ಚಿರು ಹೆಣ್ತಿ ಅಂತ ಹೆಸರು, ಚಿರು ಹೆಂಗ್ಸು. ಇವ್ರು ಏನಾಗಿದೆ, ಆಮೇಲೆ ಕೋರ್ಟ್ ಕೂಡ ಅವರಿಗೆ 6.5 ಫೀಟ್ ಕೊಡಿ ಅಂತ ಹೇಳಿದೆ. ತಹಶೀಲ್ದಾರ್ ದಾರಿ ಮಾಡಿ ಕೊಟ್ಟಿದ್ದಾರೆ. ಆಗ ಮತ್ತು ಅಲ್ಲಿ ಸ್ಥಳೀಯರು ಬಂದ್ಬಿಟ್ಟು ಅದಕ್ಕೆ ಮತ್ತೆ ಇದಾಕೋದು, ಏನು ಬೇಲಿ ಹಾಕೋದು. ಅದು ಗವರ್ಮೆಂಟ್ ಜಾಗ. ಅದು ಮೊನ್ನೆ 30 ಪೊಲೀಸ್ ಬಂದಿದ್ದಾರಂತೆ. ನನಗನ್ಸುತ್ತೆ ಯಾವ್ದಕ್ಕೆ ಪೊಲೀಸ್ ಬರೋದಿಲ್ಲ ಅಂತ. ಒಂದು ಸರ್, ನಾನು ಈಗ ಆಲ್ರೆಡಿ ಮಹೇಶ್ ಚಂದ್ರ ಅವರ ಗಮನಕ್ಕೂ ತಂದೆ. ನೀವು ಅದನ್ನು ಸ್ವಲ್ಪ ದಯವಿಟ್ಟು ಸರ್, ಅಂದ್ರೆ ನ್ಯಾಯದ ಪರವಾಗಿ ಸರ್, ನಾನು ಬೇರೆ ಯಾವುದನ್ನು ಕೇಳ್ತಾ ಇಲ್ಲ. ಅಲ್ಲಿ ಯಾರ್ದು ತಕರಾರು ಅಂದ್ರೆ, ಯಾರ್ದು ಖಾಸಗಿ ಜಮೀನು ಇಲ್ಲದೆ ಇದ್ರೆ, ಸರ್ ಸರ್ಕಾರಿ ಜಾಗವೇ ಇದ್ದದಿದ್ರೆ ರಸ್ತೆ ಮಾಡ್ಲಿಕ್ಕೆ ನಾವು ಸಹ ಅದಕ್ಕೆ ಸಪೋರ್ಟ್, ಏನ್ ತೊಂದರೆ ಇಲ್ಲ. ನಾವು ಸರ್, ನಾನು ಬೇಕಿದ್ರೆ ಈಗ ಅದ್ರ ಜೊತೆ ಹೇಳ್ತೀನಿ ಸರ್. ಖಾಸಗಿ ಜಮೀನೇ ಇತ್ತು, ಅಲ್ಲಿ ಇಲ್ಲ, ಇದ್ದೇ ಅಂತ ಇಟ್ಕೊಳ್ಳೋಣ. ಅಲ್ಲಿ ಸೆಂಟ್ಸ್ಗೆ 6,000ದಿಂದ 7,000 ಇರ್ಬೋದು. ಆ 6.5 ಸೆಂಟ್ಸ್ ಜಾಗವನ್ನ ನಾ ತಗೋತೀನಿ, ಆ ಅಜ್ಜಿಗೆ ಬಿಟ್ಕೊಡ್ತೀನಿ. ಅಷ್ಟು ಬರ್ತೀನಿ ನಾನು ಬೇಕಿದ್ರೆ. ಓಕೆ, ಗೊತ್ತಾಯ್ತು. ಪ್ಲೀಸ್ ಸರ್, ಪ್ಲೀಸ್ ದಯವಿಟ್ಟು. ಗೊತ್ತಾಯ್ತು, ನಾನು ಮಾತಾಡ್ತೇನೆ ಸರ್. ಥ್ಯಾಂಕ್ ಯು. ನಿಮ್ಮ ಜೋಳಿಗೆಗೆ ಈ ಪ್ರಾಬ್ಲಮ್ ಬಿದ್ದಿದೆ, ಸೊಲ್ಯೂಷನ್ ಸಿಗತ್ತೆ ಅಂತ ವಿಶ್ವಾಸದಲ್ಲಿದ್ದೇನೆ. ನಾನು ಮಾತಾಡ್ತೇನೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಒಂದು ಖಾಸಗಿ ಜಮೀನೇ ಆಗಿದ್ರು ಕೂಡ ಒಂದು 6-7-10,000 ಇಟ್ಕೊಳ್ಳೋಣ, ಸೆಂಟ್ಗೆ ಖರೀದಿ ಮಾಡೋಣ, ಅಜ್ಜಿಗೆ ಬಿಟ್ಕೊಳ್ಳೋಣ, ನಾನು ರೆಡಿ ಇದ್ದೀನಿ. ಹಾಗೇ ಆಗತ್ತೆ. ಆ ಅಜ್ಜಿ ಖುಷಿಯಲ್ಲಿ ಓಡಾಡಬೇಕು. ಇದು ಇವತ್ತಿನ ಸೂಪರ್ 3. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.